ಹೆತ್ತ ತಾಯಿಯನ್ನು ಕೊಂದ ಪಾಪಿ ಮಗ ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಚಿಕ್ಕ ಹೊಸಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ತಾಯಿಯ ಅಕ್ರಮ ಸಂಬಂಧವನ್ನ ಪದೇ ಪದೇ ನೆನಪಿಸುತ್ತಾ ಮಗನಿಂದಲೇ ತಾಯಿಯ ತಲೆ ಒಡೆದು ಬರ್ಬರ ಹತ್ಯೆ ಮಾಡಲಾಗಿದೆ. ಸುಮಾರು 50 ವರ್ಷದ ರಾಮಾಂಜನಮ್ಮ ಮೃತ ದುರ್ದೈವಿಯಾಗಿದ್ದು, ಮಹಿಳೆಯ ಮಗ ಚಂದ್ರಶೇಖರ್ 30 ವರ್ಷದವನು ಕೊಲೆ ಮಾಡಿದ ಆರೋಪಿಯಾಗಿದ್ದಾನೆ. ಕಲ್ಲಿನಿಂದ ತಲೆಗೆ ಹೊಡೆದು ಹತ್ಯೆ ಮಾಡಲಾಗಿದೆ ಎಂದು ಪೊಲೀಸ್ ಮೂಲಗಳ ಮಾಹಿತಿ. ಸದ್ಯ ಈ ಪ್ರಕರಣ ಮಂಚೇನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ವರದಿಯಾಗಿದ್ದು, ಆರೋಪಿಯನ್ನ ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ಕುಶಾಲ್ ಚೌಕ್ಸೆ ಜಿಲ್ಲಾ ಪೊಲೀಸ್ ಅಧಿಕಾರಿ ಅವರು, ಪ್ರಕರಣ ಸಂಬಂಧಪಟ್ಟ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿದಾಗ ಕೊಲೆಯಾದ ಮಹಿಳೆ ಅಕ್ರಮ ಸಂಬಂಧವೇ ಪ್ರಮುಖ ಕಾರಣ ಎಂದು ತಿಳಿಸಿದರು. ಸುಮಾರು 10 ವರ್ಷಗಳಿಂದ ಇದೇ ವಿಷಯಕ್ಕೆ ಪದೇ ಪದೇ ಗಲಾಟೆ ನಡೆದಿದ್ದು, ಈ ಗಲಾಟೆ ವಿಕೋಪಕ್ಕೆ ಹೋಗಿ ತನ್ನ ತಾಯಿಯನ್ನು ಕೊಲೆ ಮಾಡಿರುವುದಾಗಿ ಕೊಲೆ ಮಾಡಿದ ವ್ಯಕ್ತಿ ಹೇಳಿಕೆ ನೀಡಿದ್ದಾನೆ ಎಂದು ತಿಳಿಸಿದರು. ಎಲ್ಲರಿಗೂ ನಮಸ್ಕಾರ. ನಿನ್ನೆ ರಾತ್ರಿ ಲೇಟ್ ನೈಟ್ ಮಂಚೇನಹಳ್ಳಿ ಪೊಲೀಸ್ ಸ್ಟೇಷನ್ ಗೌರಿಬಿದನೂರು ತಾಲೂಕಲ್ಲಿ ಒಂದು ಕೇಸ್ದು ಮಾಹಿತಿ ಬಂದಿದೆ. ಕಿ ಫ್ಯಾಮಿಲಿಯಲ್ಲಿ ಗಲಾಟೆ ಆಗ್ತದೆ, ಆ ಟೈಮ್ಗೆ ಮಗ ತಾಯಿದು ಮರ್ಡರ್ ಮಾಡ್ಕೊಂಡಿದ್ದಾರೆ, ಈ ಥರದ್ದು ಮಾಹಿತಿ ಬಂದಿದೆ. ಸೊ ನಾವು ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದ್ದೀವಿ ಕಿ ಹೇಗೆ ಆಗಿದೆ ಈ ಥರ. ಸೊ ಆ ಟೈಮ್ಗೆ ನಮಗೆ ಈ ಥರ ಮಾಹಿತಿ ಸಿಕ್ಕಿದೆ ಕಿ ಇದು ಒಬ್ಬರು ಲೇಡಿ ರಾಮಂಜಿ ಅಮ್ಮ, ಅರೌಂಡ್ 50 ಇಯರ್ಸ್ ಏಜ್ ಇದೆ ಅವ್ರದ್ದು. ಹಸ್ಬೆಂಡ್ದು ಡೆತ್ ಆಗಿ ಸುಮಾರು 10 ವರ್ಷ ಆಗಿದೆ. ಸೊ ಅವರು ತವರ ಮನೆಯಲ್ಲಿದ್ದಾರೆ ಸುಮಾರು ವರ್ಷದಿಂದ. ಜೊತೆಗೆ ಅವ್ರದ್ದು ಮಗ ಕೂಡ ಜೊತೆಗೆ ಇದ್ದಾರೆ, ಚಂದ್ರಶೇಖರ್ ಅವ್ರದ್ದು ಹೆಸರು, ಅರೌಂಡ್ 30 ಇಯರ್ಸ್ ಏಜ್. ಚಂದ್ರಶೇಖರ್ದು ಕೂಡ ಮದುವೆಯಾಗಿ ಅವ್ರದ್ದು ಸೆಪರೇಷನ್ ಆಗಿದೆ. ವೈಫ್ ಜೊತೆಗೆ ಏನಾದರೂ ವೈಫ್ ಜೊತೆ ಕೂಡ ಗಲಾಟೆ ಆಗಿ ವೈಫ್ ಮನೆ ಬಿಟ್ಟಿದ್ದಾರೆ. ಸೊ ಈ ಲೇಡಿ ಯಾರ್ದು ಡೆತ್ ಆಗಿದೆ ತಾಯಿದು ಒಂದು ಅಕ್ರಮ ಸಂಬಂಧ ಇದೆಯಾ, ಒಬ್ಬರು ಬೇರೆ ಊರ್ದು ಒಬ್ಬರು ಪರ್ಸನ್ ಇದ್ದಾರೆ ಅವ್ರ ಜೊತೆಗೆ. ಸೊ ಪದೇ ಪದೇ ಈ ವಿಚಾರ ಬಗ್ಗೆ ಗಲಾಟೆ ಆಗ್ತಾಯಿದೆ. ತಾಯಿ ಮತ್ತು ಮಗದು ಈ ವಿಚಾರ ಬಗ್ಗೆ ಸುಮಾರು ಟೈಮ್ಸ್ ಗಲಾಟೆ ಆಗಿದೆ. ಮೊದಲೇ ಕೂಡ ಅಕ್ಕಪಕ್ಕ ಜನರು ಎಲ್ಲರೂ ಹೇಳಿದ್ದಾರೆ. ಮೊನ್ನೆ ಕೂಡ ಈ ವಿಚಾರ ಬಗ್ಗೆ ಓಡಾಡ್ತಾರೆ. ಈಗ ನಿನ್ನೆ ರಾತ್ರಿ ಮತ್ತೆ ಇದೇ ವಿಚಾರ ಬಗ್ಗೆ ಮತ್ತೆ ಗಲಾಟೆ ಸ್ಟಾರ್ಟ್ ಆಯಿತು. ಆ ಟೈಮ್ಗೆ ಇವರು ಮಗ ಅವ್ರಿಗೆ ಒಂದು ಕಲ್ಲಿಂದ ಅಟ್ಯಾಕ್ ಮಾಡಿದ್ದಾರೆ. ಇದೇ ಕಾರಣ ಬಗ್ಗೆ ಅವ್ರಿಗೆ ತಲೆ ಮೇಲೆ ಇಂಜರಿ ಆಗಿದೆ. ಆ ಇಂಜರಿ ಆದಮೇಲೆ ಆ ಮಂದು ಡೆತ್ ಆಗಿದೆ ಅದೇ ಸ್ಪಾಟಲ್ಲಿ. ಸೊ ರಾತ್ರಿ ನಾವು ಎಲ್ಲ ಹೋಗಿ ಅದನ್ನು ಕ್ರೈಮ್ ಆಫ್ ಸೀನ್ಗೆ ಸೆಕ್ಯೂರ್ ಮಾಡಿ ಎಲ್ಲ ಎವಿಡೆನ್ಸಸ್ ಕಲೆಕ್ಟ್ ಮಾಡಿ ಆಮೇಲೆ ರಾತ್ರಿ ಟೈಮ್ಗೆ ನಮಗೆ ಆರೋಪಿ ಕೂಡ ಸಿಕ್ಕಿದೆ ಔಟ್ಸ್ಕಟ್ಸಲ್ಲಿ. ಸೊ ಅವ್ರಿಗೆ ನಾವು ಸೆಕ್ಯೂರ್ ಮಾಡಿ ಎಲ್ಲ ನಾವು ಈಗ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದೀವಿ. ಬೇರೆ ಏನಾದರೂ ಕ್ಲೂ ವಗೇರ ಸಿಗುತ್ತೆ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಆ್ಯಡ್ ಮಾಡ್ತೀವಿ. ನೋಡಿ, ಪ್ರೈಮಾ ಫೇಸಿ ಇದೇ ಥರ ನಮಗೆ ಮಾಹಿತಿ ಬಂದಿದೆ. ಮತ್ತು ನಾವು ಕೂಡ ಈಗ ಇಂಟರೋಗೇಷನ್ ಮಾಡ್ತಾ ಇದ್ದೀವಿ ಕಿ ಬೇರೆ ಬೈ ಚಾನ್ಸ್ ಬೇರೆ ಏನಾದರೂ ರೀಸನ್ ಕೂಡ ಇದೆಯಾ. ಬಟ್ ಪ್ರೈಮಾ ಫೇಸಿ ಇದೇ ರೀಸನ್ ಬಗ್ಗೆ ಗಲಾಟೆ ಆಗ್ತಾಯಿದೆ, ಅಕ್ರಮ ಸಂಬಂಧ ಕಾರಣ ಬಗ್ಗೆ. ಸೊ ಅದೇ ಕಾರಣ ಮಾಡಿದ್ದೀವಿ ಈ ಥರ. ಫಸ್ಟ್ ನಮಗೆ ಕ್ಲೂ ಸಿಕ್ಕಿದೆ. ಸೊ ನಾವು ಈಗ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬೇರೆ ಏನಾದರೂ ಸಿಗುತ್ತೆ ಅದನ್ನು ಕೂಡ ಚೆಕ್ ಮಾಡ್ತೀವಿ.